ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ಸರಳ ಮತ್ತು ಅವರ ಪತಿ ಗೋಪಿನಾಥ್ ಸಾಯಿಬಾಬಾರವರ ಪರಮ ಭಕ್ತರು. ಬೆಂಗಳೂರಿನಲ್ಲಿ ಸಾಯಿಬಾಬಾ ಮಂದಿರನ ಕಟ್ಟಬೇಕು ಅನ್ನೋ ಕನಸು ಕಂಡಂಥವರು ಶಿರಡಿಯಲ್ಲಿರುವ ಬೇವಿನ ಮರದ ಬೀಜನ ಬೆಂಗಳೂರು ತೊಗೊಂಡು ಬಂದು ಅದನ್ನು ನಡೆಸಿ ಬೆಳೆಸೋ ಆಸೆಯನ್ನು ಕೂಡ ಅವರು ಇಟ್ಕೊಂಡಿದ್ದರು. ಅದರಂತೆ ಶಿರಡಿಗೆ ಹೋಗಿ ಬಾಬಾ ಅವರ ಬಳಿ ಬೇಡಿ ಬೇವಿನ ಬೀಜ ತರೋದಕ್ಕೆ ಅಂತ ಶಿರಡಿಗೆ ಹೋದರು. ಶಿರಡಿಗೆ ಹೋದವರಿಗೆ ತಿಳಿಯುತ್ತೆ, ಅಲ್ಲಿನ ಮರದಿಂದ ಹಣ್ಣು ಸಿಗೋದಿರಲಿ, ಎಲೆ ಕೂಡ ಸಿಗೋಲ್ಲ ಅಂತ. ಏಕೆಂದರೆ ಕಬ್ಬಿಣದ ಶೀಟ್ ಹಾಕಿ ಹೊದಿಸಿರುವ ಛಾವಣಿ, ಸಾಧ್ಯವಾಗದಂತಹ ಪರಿಸ್ಥಿತಿ. ಆದರೆ ಬಾಬಾ ಮನಸ್ಸು ಮಾಡಿದ್ರೆ ಹೇಗಾದರೂ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ದಂಪತಿಗಳಲ್ಲಿತ್ತು. ಶಿರಡಿಗೆ ಬಂದು ಅವರು ನಿತ್ಯ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಸಾಯಿ ಸಚ್ಚರಿತೆಯನ್ನು ಓದಿ ಸಪ್ತಾಹವನ್ನು ಆಚರಿಸೋದು ಅಂತ ನಿರ್ಧರಿಸಿದರು. ಸಪ್ತಾಹ ಮುಗಿಯೋಷ್ಟರಲ್ಲಿ ಬಾಬಾ ನಮಗೆ ಫಲ ಕೊಟ್ಟೇ ಕೊಡ್ತಾರೆ ಅನ್ನುವ ನಂಬಿಕೆ. ಸರಿ, ಇವರು ಆಚರಿಸಿದ್ರು. ದಿನನಿತ್ಯ ಕರ್ಮ ಮುಗಿಸಿ ಬಂದು ಬಾಬನ ದರ್ಶನ ಪಡೆದು ನಂತರ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಸಪ್ತಾಹವನ್ನು ಓದೋದಕ್ಕೆ ಆರಂಭಿಸಿದರು. ಸಪ್ತಾಹ ಮುಗಿಯುವ ಅಂತ ತಲುಪಿದೆ, ಫಲ ಮಾತ್ರ ಸಿಗಲಿಲ್ಲ. ಸಿಗುತ್ತದೋ ಇಲ್ಲೋ ಅನ್ನೋ ಆತಂಕ ಬೇರೆ. ಅಂದು ಸಪ್ತಾಹದ ಕಡೆಯ ದಿನ ಎಂದಿನಂತೆ ಬಾಬಾ ಚರಿತ್ರೆನ ಓದೋದಕ್ಕೆ ಶುರು ಮಾಡ್ತಾರೆ. ಪರಿಪಕ್ವವಾದ ಹಣ್ಣು ಇಬ್ಬರು ಮಡಿಲಿನಲ್ಲೂ ಒಂದೊಂದು ಬಂದುಬಿತ್ತು. ಬಾಬಾ ಕಡೆಗೂ ದಯ ತೋರಿದ್ರಲ್ಲ ಅಂತ ಸಂತೋಷ ಉಕ್ಕಿತು. ಹಣ್ಣನ್ನು ತಂದು ನಡೆಸಿ ಅದು ಮೊಳೆತು ಸಸಿಯಾಗಿ ಈಗ ಹೆಮ್ಮರವಾಗಿದೆ. ಬಾಬಾನನ್ನು ಕಾಣಲು ಶಿರಡಿಗೆ ಹೋಗಲು ಸಾಧ್ಯವಾಗದಂಥವರು ಮರವನ್ನೇ ಸಾಯಿಬಾಬಾ ಅಂತ ಭಾವಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸ್ತಾರೆ. ದೃಢ ನಿಶ್ಚಯ, ಅವಿರತ ಪರಿಶ್ರಮ, ಶ್ರದ್ಧೆ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಸುಲಭವಾಗಿ ಹೋಲಿಸಿಕೊಳ್ಳಬಹುದು. ಹೃದಯದಲ್ಲಿ ವಿರಾಜಮಾನರಾಗಿ ಕುಳಿತಿರುವ ಭಗವಂತ ಸರ್ವಾಂತರ್ಯಾಮಿ. ಹೃದಯದ ಕಣ್ಣುಗಳಿಂದ ನೋಡಿದಾಗ ಸರ್ವಶಕ್ತಿಯ ದರ್ಶನ ನಮಗಾಗುತ್ತದೆ. ಪ್ರಾಮಾಣಿಕ ಪ್ರಯತ್ನದಿಂದ ಶುದ್ಧ ಮನಸ್ಕರಾಗೋಣ. ಓಂ ಶ್ರೀ ಸಾಯಿ ಪ್ರಣಾಮ್. ಇನ್ನೊಂದು ಘಟನೆ, ಶ್ರೀಮತಿ ಲೇಖಕಿ ಗೀತಾರವರಿಗೆ ಅವರ ಗೆಳತಿ ಮಂಜುಳಾರವರು ಹೇಳಿದ ಕತೆ. ಮಂಜುಳಾರವರಿಗೆ ಪರಿಚಯ ಇದ್ದವರು ಬಾಬಾರವರ ಭಕ್ತರು. ಕುಟುಂಬದ ಸಮೇತ ಬಾಬಾ ಮಂದಿರಕ್ಕೆ ಹೋಗಿ ನಮಸ್ಕರಿಸಿ ಬರುವ ಪರಿಪಾಠ ಇಟ್ಕೊಂಡಂಥವರು. ಅವರ 6 ವರ್ಷದ ಮಗುವಿಗೆ ಬಾಬನ ಮುಖ ಪರಿಚಯ ಚೆನ್ನಾಗಿತ್ತು. ಮೂರ್ತಿಯನ್ನಾಗಲಿ ಪಟವನ್ನಾಗಲಿ ನೋಡಿದ ತಕ್ಷಣ ಸಾಯಿಬಾಬಾ ಅಂತ ಹೇಳ್ತಾಯಿತ್ತು. ಒಮ್ಮೆ ನಿದ್ದೆಯಿಂದ ಎದ್ದ ಮಗು ತಂದೆ ತಾಯಲ್ಲಿ ತನಗೆ ಬಿದ್ದ ಕನಸಿನ ಕಥೆನ ಹೀಗೆ ಹೇಳ್ತಂತೆ. ರಾತ್ರಿ ನಾನು ಮಲ್ಕೊಂಡಿದ್ದಾಗ ಬಾಬಾ ಬಂದಿದ್ದರು. ಅವ್ರು ನನ್ನ ಪಾರ್ಕಿಗೆ ಕರ್ಕೊಂಡು ಪಾರ್ಕಿಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದ್ರು. ಅವ್ರ ಕೈ ಹಿಡಿಯೋಣ ಅಂತ ಹೋದೆ. ಅವ್ರ ಕೈನಲ್ಲಿ ಓಂ ಅಂತ ಬರೆದಿತ್ತು. ಅದಕ್ಕೆ ಅವರು ಈ ಕೈ ಹಿಡ್ಕೋಬೇಡ, ಇನ್ನೊಂದು ಕೈ ಹಿಡ್ಕೋ ಅಂತ ಹೇಳಿದ್ರು. ನಾನು ಇನ್ನೊಂದು ಕೈ ಹಿಡ್ಕೊಂಡು ಅವ್ರ ಜೊತೆಯಲ್ಲಿ ಪಾರ್ಕಿಗೆ ಹೋಗಿ ಬಂದೆ ಅಂತ ತಂದೆ ತಾಯಿ ಹತ್ರ ಹೇಳ್ತಂತೆ. ಮುಗ್ಧ ಮನಸ್ಸಿನ ಮಕ್ಕಳಿಗೆ ಕಳ್ಳ ಕಪಟ ತಿಳಿದಿರೋದಿಲ್ಲ, ಕಲ್ಪನೆಗಳು ಸಹಿತ ಇರೋದಿಲ್ಲ. ಕಂಡಿದ್ದನ್ನು ಕಂಡ ಹಾಗೆ ಹೇಳುತ್ತವೆ. ಇದರಿಂದ ಬಾಬಾ ಮಗುವಿಗೆ ದರ್ಶನ ಕೊಟ್ಟು ಆಶೀರ್ವದಿಸಿದ್ದಾರೆ ಎಂದು ನಾವು ತಿಳಿಬಹುದು. ಇದರಲ್ಲಿ ಮಕ್ಕಳ ಮನಸ್ಸು ಮಣ್ಣಿನ ಮುದ್ದೆಯಂತೆ. ಅದಕ್ಕೆ ಯಾವ ಆಕಾರ ಕೊಟ್ಟರೂ ಅದರಂತೆ ರೂಪ ಹೊಂದುತ್ತವೆ. ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲಿ ಒಳ್ಳೆಯ ನೀತಿ ಕಥೆಗಳನ್ನು ಹೇಳೋದು ಮಾಡಬೇಕು. ನ್ಯಾಯ, ನೀತಿ, ಧರ್ಮಗಳನ್ನು ಅನುಸರಿಸುವಂತೆ ನಾವು ಕಲಿಸ್ಕೊಡ್ಬೇಕು. ಅದೇ ರೀತಿ ಅನೀತಿ, ಅಧರ್ಮ ಮತ್ತು ಪಾಪಕರ್ಮಗಳ ಕಥೆಗಳನ್ನು ಸಹಿತ ಉದಾಹರಣೆಗಳ ಮೂಲಕ ತಿಳಿಸ್ಕೊಡ್ಬೇಕು. ಇದರೊಂದಿಗೆ ಪರಿಣಾಮ ಯಾವ ರೀತಿ ತಿರುವನ್ನು ಬಾಳಿನಲ್ಲಿ ತಂದುಕೊಡಬಲ್ಲದು ಅಂತ ತಿಳಿಸಿದಾಗ ಮಕ್ಕಳ ಮನಸ್ಸಿನಲ್ಲಿ ಎಂದಿಗೂ ಅಳೆಯಲಾಗದಂತಹ ನೀತಿ ಪಾಠ ಕಲಿಸಿದಂತಾಗುತ್ತದೆ. ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದಂತಾಗುತ್ತದೆ. ಸುಗಮ ದಾರಿಯಲ್ಲಿ ಜೀವನ ಪ್ರಯಾಣ ಸಾಗಿದಂತಾಗುತ್ತದೆ. ಓಂ ಶ್ರೀ ಸಾಯಿ ಪ್ರಣಾಮ್.